ಗುರುಗಳೇ, ಈಗ ಎಲ್ಲಾ ಹುದ್ದೆಗಳನ್ನ ಸಿದ್ದರಾಮಯ್ಯವರು ಅನುಭವಿಸಿದ್ದಾರೆ. ಯಾಕೆಂತಂದ್ರೆ ಪಕ್ಷದಲ್ಲಿ ಇಂತಹ ಹುದ್ದೆ ನಾನು ಬಿಟ್ಟಿದ್ದೀನಿ ಅನ್ನೋದೇ ಇಲ್ಲ. ಎಲ್ಲಾ ಸ್ಥಾನಗಳನ್ನ ತುಂಬಿದ್ದಾರೆ, ಎಲ್ಲಾ ಸ್ಥಾನಗಳಲ್ಲೂ ಕೂಡ ಅಧಿಕಾರ ಮಾಡಿದ್ದಾರೆ. ಆದ್ರೆ ಈಗ ಸಿಎಂ ವಿಚಾರ ಅಂತ ಬಂದಾಗ ಸಾಕಷ್ಟು ಚರ್ಚೆ ಆಗ್ತದೆ. ಪವರ್ ಶೇರಿಂಗ್ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೋತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡೋ ರೀತಿಯಲ್ಲಿ ಇದ್ದಾರಾ ಅಂತ ಹೆಂಗೆ ಇದೆ ಅವರ ಭವಿಷ್ಯ ಗುರುಗಳು ಹೇಳ್ತಾ ಇದ್ರು. ಈಗ ಅಧಿಕಾರವನ್ನ ಬಿಟ್ಕೊಡ್ತಾರಾ ಅಥವಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರಾ ಅವರು? ಅದೇ ಈಗ ಅವರದು ಡೇಟ್ ಆಫ್ ಬರ್ತ್ ಅಂದ್ರೆ ಅವರ ಜಾತಕ ಕುಂಡಲಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸಮರ್ಥನೆ ಮಾಡಿ ಹೇಳಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಇವ್ರು ಹೇಳಿದ ಪ್ರಕಾರ 3-8 ಅಂತ ಹೇಳಿದಾಗ ಅದ್ರ ಪ್ರಕಾರ ಕೇತು ದೆಸೆ. ಯಾಕೆಂದ್ರೆ ಎಲ್ಲಾ ಗ್ರಹಗಳಿಗಿಂತ ನಾವು ನೋಡಿ ಜ್ಯೋತಿಷ ಉಲ್ಲೇಖ ಮಾಡ್ಬೇಕಾದ್ರೆ 12 ಭಾವಗಳು ಏನಿದೆ, ಭಾವಾಧಿಪತಿಗಳು ಎಲ್ಲಿದ್ದಾರೆ ಮತ್ತು ನವಗ್ರಹಗಳು ಎಲ್ಲಿದ್ದಾವೆ ಮತ್ತು ದಶಾನಾಥ ಏನಾಗಿದ್ದಾನೆ ಅನ್ನೋದ್ರ ಮೇಲೆ ನಾವು ಹೇಳಬೇಕು. ಎಲ್ಲವೂ ದೆಸೆ ಮೇಲೆ ನಡೆಯೋದು. ಪ್ರತಿಯೊಬ್ಬರಿಗೂ ದೆಸೆ ದೆಸೆ ನಡೀತಾ ಇದೆ. ಶುಕ್ರ ದೆಸೆನ ಚೆನ್ನಾಗಿರ್ತಾನೆ, ರವಿ ದೆಸೆನ ಹಿಂಗಾಗ್ತಾನೆ, ಚಂದ್ರ ದೆಸೆ, ಈ ಥರ 9 ಗ್ರಹಗಳ ದೆಸೆ ಮೇಲೆ ಎಲ್ಲರ ಜೀವನ ನಿಂತಿರೋದು ಪ್ರತಿಯೊಬ್ಬರು. ಇದ್ರ ಬಗ್ಗೆ ನಾನು ಭಾಳಷ್ಟು ಜನ ಉದಾಹರಣೆ ಕೊಡ್ತೀನಿ. ಇಡೀ ಭಾರತ ದೇಶದಲ್ಲಿ ಒಳ್ಳೆ ವ್ಯಕ್ತಿಗಳು ಯಾರು ಅವ್ರದ್ದೆಲ್ಲ ಉದಾಹರಣೆ ನಾನು ಕೊಡ್ತೇನೆ ನಿಮಗೆ. ಸೊ ಈಗ ಅವ್ರಿಗೆ ದೆಸೆ ಕೇತು ದೆಸೆ ಶನಿ ಭುಕ್ತಿ ಎಂದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಗುರುಗಳೇ, ಈಗ ಎಲ್ಲಾ ಹುದ್ದೆಗಳನ್ನ ಸಿದ್ದರಾಮಯ್ಯವರು ಅನುಭವಿಸಿದ್ದಾರೆ. ಯಾಕೆಂತಂದ್ರೆ ಪಕ್ಷದಲ್ಲಿ ಇಂತಹ ಹುದ್ದೆ ನಾನು ಬಿಟ್ಟಿದ್ದೀನಿ ಅನ್ನೋದೇ ಇಲ್ಲ. ಎಲ್ಲಾ ಸ್ಥಾನಗಳನ್ನ ತುಂಬಿದ್ದಾರೆ, ಎಲ್ಲಾ ಸ್ಥಾನಗಳಲ್ಲೂ ಕೂಡ ಅಧಿಕಾರ ಮಾಡಿದ್ದಾರೆ. ಆದ್ರೆ ಈಗ ಸಿಎಂ ವಿಚಾರ ಅಂತ ಬಂದಾಗ ಸಾಕಷ್ಟು ಚರ್ಚೆ ಆಗ್ತದೆ. ಪವರ್ ಶೇರಿಂಗ್ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೋತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡೋ ರೀತಿಯಲ್ಲಿ ಇದ್ದಾರಾ ಅಂತ ಹೆಂಗೆ ಇದೆ ಅವರ ಭವಿಷ್ಯ ಗುರುಗಳು ಹೇಳ್ತಾ ಇದ್ರು. ಈಗ ಅಧಿಕಾರವನ್ನ ಬಿಟ್ಕೊಡ್ತಾರಾ ಅಥವಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರಾ ಅವರು? ಅದೇ ಈಗ ಅವರದು ಡೇಟ್ ಆಫ್ ಬರ್ತ್ ಅಂದ್ರೆ ಅವರ ಜಾತಕ ಕುಂಡಲಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸಮರ್ಥನೆ ಮಾಡಿ ಹೇಳಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಇವ್ರು ಹೇಳಿದ ಪ್ರಕಾರ 3-8 ಅಂತ ಹೇಳಿದಾಗ ಅದ್ರ ಪ್ರಕಾರ ಕೇತು ದೆಸೆ. ಯಾಕೆಂದ್ರೆ ಎಲ್ಲಾ ಗ್ರಹಗಳಿಗಿಂತ ನಾವು ನೋಡಿ ಜ್ಯೋತಿಷ ಉಲ್ಲೇಖ ಮಾಡ್ಬೇಕಾದ್ರೆ 12 ಭಾವಗಳು ಏನಿದೆ, ಭಾವಾಧಿಪತಿಗಳು ಎಲ್ಲಿದ್ದಾರೆ ಮತ್ತು ನವಗ್ರಹಗಳು ಎಲ್ಲಿದ್ದಾವೆ ಮತ್ತು ದಶಾನಾಥ ಏನಾಗಿದ್ದಾನೆ ಅನ್ನೋದ್ರ ಮೇಲೆ ನಾವು ಹೇಳಬೇಕು. ಎಲ್ಲವೂ ದೆಸೆ ಮೇಲೆ ನಡೆಯೋದು. ಪ್ರತಿಯೊಬ್ಬರಿಗೂ ದೆಸೆ ದೆಸೆ ನಡೀತಾ ಇದೆ. ಶುಕ್ರ ದೆಸೆನ ಚೆನ್ನಾಗಿರ್ತಾನೆ, ರವಿ ದೆಸೆನ ಹಿಂಗಾಗ್ತಾನೆ, ಚಂದ್ರ ದೆಸೆ, ಈ ಥರ 9 ಗ್ರಹಗಳ ದೆಸೆ ಮೇಲೆ ಎಲ್ಲರ ಜೀವನ ನಿಂತಿರೋದು ಪ್ರತಿಯೊಬ್ಬರು. ಇದ್ರ ಬಗ್ಗೆ ನಾನು ಭಾಳಷ್ಟು ಜನ ಉದಾಹರಣೆ ಕೊಡ್ತೀನಿ. ಇಡೀ ಭಾರತ ದೇಶದಲ್ಲಿ ಒಳ್ಳೆ ವ್ಯಕ್ತಿಗಳು ಯಾರು ಅವ್ರದ್ದೆಲ್ಲ ಉದಾಹರಣೆ ನಾನು ಕೊಡ್ತೇನೆ ನಿಮಗೆ. ಸೊ ಈಗ ಅವ್ರಿಗೆ ದೆಸೆ ಕೇತು ದೆಸೆ ಶನಿ ಭುಕ್ತಿ ಎಂದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ.